ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ದ ವೀಕ್ಷಕರೇ, ನಾನು ನಿಮ್ಮವ MIದ ಮಲ್ಲಪ್ಪ ಜೋತವ. ಕೊನೆಗೂ ಅಧಿವೇಶನ ಮುಗೀತು. 2 ವಾರಗಳ ಪಿಕ್ನಿಕ್ ಕಂಪ್ಲೀಟ್ ಆಯಿತು. ಇನ್ನು ಮತ್ತು ಮುಂದಿನ ವರ್ಷ 1 ವರ್ಷವರೆಗೆ ನಮ್ಮ ಸುವರ್ಣಸೌಧ ನಿದ್ದೆ ಮಾಡುವಂಥದ್ದು ಆರಾಮಾಗಿ. ಇದು ಒಂದಿಷ್ಟು ಜನರ ಅಭಿಪ್ರಾಯ ಅಷ್ಟೇ ಅಲ್ಲ, ಎಲ್ಲರ ಅಭಿಪ್ರಾಯನೂ ಹೌದು. ಉತ್ತರ ಕರ್ನಾಟಕ ಜನರದೆಲ್ಲ ಅಭಿಪ್ರಾಯ. ಯಾಕೆಂದರೆ ಇದನ್ನು ಇಷ್ಟರಲ್ಲಿ 2ನೇ ರಾಜಧಾನಿ ಮಾಡಬೇಕಾಗಿತ್ತು ಬೆಳಗಾವಿಯನ್ನು. ಅಟ್ಲೀಸ್ಟ್ ತಿಂಗಳಲ್ಲಿ ಒಮ್ಮೆಯಾದರೂ ನಮ್ಮ ಅಭಯ್ ಪಾಟೀಲ್ ಹೇಳುವಂಗೆ ಇಲ್ಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದರೂ ಆಗಬೇಕಾಗಿತ್ತು. ಅನೇಕ ಕಚೇರಿಗಳು ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ಹಾಗೇ ಇಲ್ಲ, ಮೋಸ್ಟ್ಲಿ ಆಗುವಂಗೂ ಕಾಣೋದಿಲ್ಲ. ನಮ್ಮ ಸಿದ್ದರಾಮಯ್ಯನವರಂತೆ ದೊಡ್ಡದಾಗಿ ಭಾಷಣ ಬೇಕೋದು, ನಾವು ಉತ್ತರ ಕನ್ನಡ ಅಭಿವೃದ್ಧಿಗೆ ಬದ್ಧರಿದ್ದೀವಿ, ಗೋವಿಂದರಾವ್ ಸಮಿತಿ ವರದಿ ಬಂದರೆ ಜಾರಿ ಮಾಡ್ತೀವಿ ಮಾತಾಡಿದರು. ಅವರು ನಡೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಮ್ಮ ಯತ್ನಾಳರಂತ ಹೇಳ್ತಾರೆ, ಇದು ಪಿಕ್ನಿಕ್ ಬಂದ್ರಪ್ಪ, ಹೋದರು ಉತ್ತರ ಕನ್ನಡದ ಅಭಿವೃದ್ಧಿ ಮಾಡ್ತಾನೆ ಅಂತೇಳಿ. ಕೃಷ್ಣ ಸುಮ್ಮ ಗಿಮಿಕ್ ಮಾಡ್ತಾರೆ. ಅದಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇವರೇನು ಮಾಡ್ತಾರೆ, 4-5 ವರ್ಷ ಮುಗಿಬೇಕಾದ್ರೆ ವರ್ಷಕ್ಕೆ ಇಲ್ಲಪ್ಪ ಅಂದ್ರೆ ಒಂದು 20-30-40 ಲಕ್ಷ ಕೊಡಬೇಕು. ಹಾಗೆ ಹೀಗೆ 30-40 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ 1.5 ಲಕ್ಷ ಕೋಟಿ ರೂಪಾಯಿ ಖರ್ಚದ ಅಂತೇಳಿ. ಆದರೆ ಇದನ್ನು ನಮ್ಮ ಪಾಟೀಲರು, ನಮ್ಮ MA ಪಾಟೀಲರು ಹೇಳ್ತಾ ಇದ್ದಾರೆ, MB ಪಾಟೀಲರು ಇಲ್ಲ 75,000 ಕೋಟಿದಾಗ ಮುಗಿತದಂತ ಅವ್ರು ಹೇಳ್ತಾರೆ. ಈ ಕೃಷ್ಣ ಯೋಜನೆ ಏನು ಮುಗಿತದನೋ ಇಲ್ಲೋ ಏನೋ ಎಂದು ಯಾವುದೂ ಇಲ್ಲ. ಬಂದರು, ಸ್ಟ್ರೈಕ್ ಅಂತ ದಿನ, ಅದು ಕೊನೆ ದಿನ ಸ್ಟ್ರೈಕ್ ಇದ್ದು ಬಂದರು. ಪಾಪ ನಮ್ಮ ಸಮಸ್ಯೆಗಳನ್ನ ಹಿಡ್ಕೊಂಡ್ರು. ಇನ್ನು ಮತ್ತು ಮುಂದಿನ ವರ್ಷ ಬಂದಾಗ ಮತ್ತೆ ಟೆಂಟ್ ಕೊಡ್ತಾರೆ, ಮತ್ತು ಸಮಸ್ಯೆ ಹೇಳ್ತಾರೆ. ಆರಂಭದಲ್ಲೇ ಹೇಳಿದ್ವಿ ನಾವು, ಅಧಿವೇಶನ ಶುರು ಹೋಗಿದ್ದು ಪೂರ್ವದಲ್ಲೇ 19ನೇ ತಾರೀಕು ಕೊನೆ ಇತ್ತು. 2 ವಾರಗಳದ್ದು ಟೂರಿಂಗ್ ಟಾಗಿದ್ದು. ಅದರಲ್ಲೇ ನಮ್ಮ SM ಕೃಷ್ಣ ಅವರೊಬ್ಬರು ನಮ್ಮ ಬಿಟ್ಟು ಹೋಗಿಬಿಟ್ರು. ಅದರಲ್ಲಿ ಒಂದಿಷ್ಟು ದಿನಗಳು ಹೋಗಿಬಿಟ್ಟು. ಹೀಗಾಗಿ ಈ ಅಧಿವೇಶನ ಏನಪ್ಪ ಅಂದ್ರೆ ಹೆಂಗೆ ಬಂದು ಹಂಗೆ ಹೋದ ಅನ್ನುವಂಗೆ ಘೋಷಣೆ ಅಂತ ಆಗಿದಾವ, ಏನೇನೋ ಮಾತಾಡಿದಾರೆ, ಎಲ್ಲ ಚರ್ಚೆ ಅದು. ಆದರೆ ನಿರ್ಣಾಯಕ ಹಂತಕ್ಕೆ ಯಾವ ಬಂದಿಲ್ಲ ಅಂತಂದ್ರೆ ಅಡ್ಡಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಕೃಷ್ಣದ ಬಗ್ಗೆ ಸಾಕಷ್ಟು, ಉತ್ತರ ಕನ್ನಡದ ಬಗ್ಗೆ ಸಾಕಷ್ಟು ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೀವಿ. ಮುಂದೆ ರೈತರ ಬಗ್ಗೆನೂ ಮಾತಾಡಿದ್ದಾಯಿತು, ಅವ್ರು ಸ್ಟ್ರೈಕ್ ಮಾಡಿದ್ದು ಆಯಿತು. ಮುಂದೆ ನಮಗೆ ನಿಗಮ ಸ್ಥಾಪಿಸ್ರಿ, ಮಂಡಳಿ ಸ್ಥಾಪಿಸ್ರಿ, ಹಾಗೆ ಹೀಗೆ ಅಂಥೇಳಿ ಆರಂಭದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಲಿ, ಗೋಕಾಕ್ ಜಿಲ್ಲೆ ಆಗಲಿ ಸ್ವತಗಳು ಕೇಳಿದು. ಕೊನೆಯ ದಿನಗಳಲ್ಲಿ ಅಥಣಿ ಜಿಲ್ಲೆ ಆಗಲಿ, ಜೊತೆಗೆ ಬೈಲಹೊಂಗಲ ಜಿಲ್ಲೆ ಆಗಲಿ, ಮೋಸ್ಟ್ಲಿ ಬೆಳಗಾವಿ ಜಿಲ್ಲೆಯ ಎಷ್ಟು ತಾಲೂಕುಗಳಿದ್ದಾವೆ ಎಲ್ಲ ಒಂದು ಜಿಲ್ಲೆ ಆಗಲಿ ಅನ್ನೋಂಥ ಬೇಡಿಕೆನೂ ಬರ್ಬೋದು ಮುಂದಿನ ದಿನದಲ್ಲೇ. ಇದನ್ನು ಬಿಟ್ಟು ಮತ್ತೇನೂ ಆಗಲಿಲ್ಲ. ಅದ್ರ ಜೊತೆಗೆ ನಮ್ಮ ಗಡಾದವ್ರಂತೆ ಆರಂಭದಲ್ಲೇ ಹೇಳಿದರು ಒಂದು 20-25 ಕೋಟಿ ರೂಪಾಯಿ ವ್ಯರ್ಥ ಅಂತೇಳಿ. ಈಗ ಮತ್ತೊಮ್ಮೆ ಹೇಳ್ತಾರೆ ಅವರು ಇನ್ಫಾರ್ಮೇಷನ್ ಆ್ಯಕ್ಟ್ರೊಳಗೆ. ಆಯಿತು, ಅವರು ಮತ್ತೆ ಮುಂದಿನ ವರ್ಷದಲ್ಲಿ ವೇಟ್ ಮಾಡ್ತಾರೆ. ಅವರು ಅಲ್ಲಿವ್ರಿಗೆ ಏನು ಮಾಡಬೇಕು ಪಾಪ ಅವ್ರಿಗೇನು ಹೇಳಿಕ್ಕೆ ಸಾಧ್ಯ. ಸ್ವತಃ ಸರ್ಕಾರಕ್ಕೆ ಏನು ಮಾಡಬೇಕು ಏನಿಲ್ಲ, ಉತ್ತರ ಕನ್ನಡ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ. ಅವ್ರ ತಲೆಯಲ್ಲಿ ಏನಪ್ಪ ಅಂದ್ರೆ ಬಂದರು, ಮಾತಾಡಿದ್ರು, ಎದ್ದು ಹೋಗಿಬಿಟ್ರು. ಇನ್ನು ಈಗೇನು ಹೊಲಸು ಮಾಡಿಟ್ಟು ಹೋಗಿದ್ದಾರೆ. ಸ್ವಚ್ಛ ಮಾಡೋಕ್ಕೆ ಇದು 1 ವಾರ 2 ವಾರ ಬೇಕಿದ್ದನ್ನೆಲ್ಲ ಬೆಳಗಾವಿ ಸ್ವಚ್ಛ ಮಾಡೋದಕ್ಕಾಗಿ ಅದೇನೋ ಇದ್ದರು. ಮತ್ತೊಂದು 25-30 ಕೋಟಿ ರೂಪಾಯಿ ಖರ್ಚಂತೆ ಆಯಿತು. ಈಗ ಮುಖ್ಯವಾಗಿ ಹೇಳಬೇಕಾಗಿದ್ದೇನಪ್ಪ ಈ ಸಂದರ್ಭದಲ್ಲ, ಈ ರೀತಿಯಾಗಿ ನಾವು ವರ್ಷಕ್ಕೊಮ್ಮೆ ಪಿಕ್ನಿಕ್ ಅಂತ ವ್ಯವಹಾರ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದನ್ನು ಒಂದು ಗಟ್ಟಿಮುಟ್ಟಾಗಿ. ಅಂಥ ದೊಡ್ಡ ಸಮಸ್ಯೆಗಳು ಏನಿಲ್ಲ ರೀ ಈ ದೇಶದಲ್ಲಿ. ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೆ ಆಗ್ತಾನೂ ಇಲ್ಲ. ನಾವು ಮಾಡಿದ್ದೀವಿ, 2,000 ಕೋಟಿ ಇಟ್ಟಿವಿ, 3,000 ಕೋಟಿ ಇಟ್ಟಿವಿ, 20,000 ಕೋಟಿ ಇಟ್ಟಿವಿ, 1.5 lakh crore ರೂಪಾಯಿ ಬೇಕಾಗ್ತದೆ. ನಮ್ಮ 3 ಲಕ್ಷ ಕೋಟಿ, 4 ಲಕ್ಷ ಕೋಟಿ, 5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ತೀವಿ. ಹಾಗೆ ಹೀಗೆಲ್ಲ ಚರ್ಚೆ. ಇದರಿಂದ ನೀವು ಏನು ಮಾಡಿದಿರಿ, ಏನು ಸಾಧನೆ ಮಾಡಿದಿರಿ ಅಂದರೆ ಭ್ರಷ್ಟಾಚಾರ ಕಷ್ಟ ಮಾಡಿದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಇಲ್ಲದಂಥ ವ್ಯವಹಾರ ಇಲ್ಲ. ಇವನ್ ಪಂಚಾಯತಿಗಳ ಸಹಿತ ಭ್ರಷ್ಟಾಚಾರದಿಲ್ಲದ ಒಂದಾದರೂ ಆಫೀಸ್ ಇದೆ, ಕಚೇರಿ ಇದೆ ಅನ್ನುವಂಥದ್ದು. ಯಾಕಂದರೆ ಹಳ್ಳಿಗಳು ಡಿಸೆಂಟ್ರಲೈಸೇಷನ್ ಮಾಡಿದರೆ, ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಈ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತ ಹೇಳಿದರು. ಅನ್ನೋದು ಅಷ್ಟ ಆಯಿತು. ಆದರೆ ಅಲ್ಲೂ ಶುರು ಆಯಿತು. ಸದಸ್ಯರನ್ನ ಹಿಡ್ಕೊಂಡು, ಅಧ್ಯಕ್ಷರನ್ನ ಹಿಡ್ಕೊಂಡು, PDOನ ಹಿಡ್ಕೊಂಡು, ಕ್ಲರ್ಕ್ಗಳನ್ನ ಹಿಡ್ಕೊಂಡು ಎಲ್ಲ ಕಡೆ ನಮಗೇನು ಇಟ್ಟಿರಿ ಕೈ ಚಾಚುವಂಥದ್ದು ಇವತ್ತು ತಪ್ಪಲಿಲ್ಲ. ಚಲೋ ಪೇಮೆಂಟ್ ಇದ್ದ ಅಧಿಕಾರಿಗಳು ಸಹಿತ ಕೈ ಚಾಚೋದು ಬಿಡಲಿಲ್ಲ. ಹೀಗಾಗಿ ಅಂಥದ್ದು ಇವತ್ತು ಮುಂದುವರೆದು ಇದನ್ನೆಲ್ಲ ನೋಡ್ಕೊಂಡು ಒಂದು ಕಡೆ ಸ್ಟ್ರೈಕ್ ಮಾಡೋ ಜನ ಒಂದು 90% ಜನರೆಲ್ಲ ಹೆಚ್ಚಿಗೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಅದರ ಒಂದು 10-20% ಜನ ಸ್ಟ್ರೈಕ್ ಮಾಡೋದು, ವಿರೋಧ ಮಾಡೋದು ಮಾಡ್ತಾರೆ. ಇನ್ನು ಕೆಲವು ಜನ ಅವ್ರು ಹೊಟ್ಟೆ ತುಂಬೋದು ಕಷ್ಟ ಆಗಿದೆ. ಹೆಂಗಪ್ಪ ಬದುಕೋದು, ನಾಳೆ ಹೆಂಗೆ, ಇವತ್ತು ಹೆಂಗೆ. ಯಾಕಂದ್ರೆ ಮಾರ್ಕೆಟ್ ತುಟ್ಟಿ ಆಗುತ್ತೆ ದಿನನಿತ್ಯ ಹೆಂಗೆ ಬದುಕೋದಪ್ಪ ಚಿಂತೆ ಕೆಲವರಿಗೆ. ಆದ್ರೆ ಇನ್ನು ಕೆಲವರಿಗೆ ಏನಪ್ಪ ಅಂತಂದ್ರೆ ಈ ವ್ಯವಸ್ಥೆ ನಾವು ಹೆಂಗಪ್ಪ ನಮ್ಮ ತೆನೆಯನ್ನು ಸುಟ್ಟುಕೊಳ್ಳು, ಈ ಸತ್ಯ ಹೇಳಿದ ಮೇಲೆ ತೆನೆ ಸುಟ್ಟುಕೊಳ್ಳೋದು ಹೆಂಗೆ ಅಂತ ಇವರು ಅಂದ್ರೆ ಈ ವ್ಯವಸ್ಥೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು.
ಆಶ್ವಾಸನೆ ಕೊಡೋದು. ಈಗ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಉತ್ತರ ಕನ್ನಡ ಅಭಿವೃದ್ಧಿ ಮಾಡ್ತೀವಿ, ಗೋವಿಂದರಾವ್ ಸಮಿತಿ ವರದಿ ಬದ್ಧ ಅಂತ ನಮ್ಮ ಸೇಮ್ ಅವ್ರು ಹೇಳಿದ್ದಾರೆ. ಇದು ಮತ್ತೆ ಮುಂದಿನ ಸಿದ್ಧ ಮತ್ತು ರಿಪೀಟು ಮಾಡ್ತಾರೆ. ಯಾಕಂದ್ರೆ ನಂಜುಂಡಸ್ವಾಮಿ ಅವರ ವರದಿ ಬಂತು, ನಾವು ಮಾಡಿದ್ವಿ, 20,000 ಕೋಟಿ ಕೊಟ್ಟು ಪ್ಯಾಕೇಜ್ ಮಾಡಿದ್ವಿ, ಎಲ್ಲ ಕೊಟ್ಟರಿ. ಈಗ ಕೆಲಸ ಎಲ್ಲ ಆಗ್ಯದ. ಸಹಜವಾಗಿ ಸಮಯಕ್ಕೆ ತಕ್ಕಂಗೆ ಕೆಲಸಗಳಾಗೋದು ಬೇರೆ. ಆದರೆ ಇತ್ತಿಷ್ಟು ಈ ಸಮಯದಲ್ಲೇ ಕೆಲಸ ಆಗಿದೆ ಅಂತ ಎಲ್ಲಿದಪ್ಪ ದಾಖಲೆಗಳು? ಎಲ್ಲಿದ್ದಾವೆ? ಯಾಕೆ ಭ್ರಷ್ಟಾಚಾರ ಹೋಗ್ತಾ ಇಲ್ಲ? ಯಾಕೆ ಬಡತನ ಹೋಗ್ತಾ ಇಲ್ಲ? ಯಾಕೆ ರೈತರಿಗೆ MSP ಕಾನೂನು ಆಗ್ತಾ ಇಲ್ಲ? ಯಾಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಗೋಡಾನುಗಳಾಗ್ತಾ ಇಲ್ಲ? ಪ್ರತಿಯೊಂದು ಹಳ್ಳಿಗೆ ಯಾಕೆ ಕೆರೆ ಮತ್ತು ಬಾವಿಗಳ ನಿರ್ಮಾಣ ಆಗಿ ನೀರಾವರಿ ವ್ಯವಸ್ಥೆಗಳು ಯಾಕೆ ಆಗ್ತಾ ಇಲ್ಲ? ಇವಕ್ಕೆಲ್ಲ ಉತ್ತರಗಳು ನೀವು ತಿಳ್ಬೇಕಾಯ್ತು. ಜೊತೆಗೆ ಇಷ್ಟ ಅಲ್ಲ, ಕಾಡುಗಳಿದ್ದು ಸಹಿತ ಕಾಡುಗಳಲ್ಲಿಯೂ ಸಹಿತ ಇರೋದಕ್ಕೆ ನಮ್ಮ ಬಡ ಈ ಆದಿವಾಸಿಗಳನ್ನ ಬಿಡ್ತಾ ಇಲ್ಲ. ಅಲ್ಲಿಯೂ ಅವ್ರಿಗೆ ಇರೋದಕ್ಕೆ ಒಂದೊಂದು 2 ಗುಂಟೆ 1 ಗುಂಟೆ ಮನೆಗಳಿಗೆ ಜಾಗ ಕೊಡ್ತಾ ಇಲ್ಲ. ಅದೇ ಒಬ್ಬ ಪ್ಲ್ಯಾಂಟರ್ಗಳಿಗೆ, ಕಾಫಿ ಪ್ಲ್ಯಾಂಟರ್ಗಳಿಗೆ, ಚಹಾ ಪ್ಲ್ಯಾಂಟರ್ಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನು ಕೊಡುವಂಥದ್ದು ನಮ್ಮಲ್ಲಿ ಅದ. ಆದರೆ ಒಬ್ಬ ಬಡವಾಗ ಅಲ್ಲಿ ದುಡ್ಕೊಂಡು ತಿನ್ನುವಂಥ ಕಾರ್ಮಿಕಗೆ ನಮಗೊಂದಿಷ್ಟಪ್ಪ 1 ಗುಂಟೆ ಜಾಗ ಕೊಟ್ಟು ಮನೆ ಕಟ್ಕೊತಾರಂಥ ಜಾಗ ಇಲ್ಲ. ಎಷ್ಟು ಸಮಸ್ಯೆ ಇದೆ ಇಲ್ಲಿ ಶಿಕ್ಷಣದಲ್ಲಿ. ಕಾರ್ಪೊರೇಟ್ ಜನ ಹೊಕ್ಕೊಂಡು ಅಥವಾ ಖಾಸಗೀಕರಣ ಆಗಿ ಶಿಕ್ಷಣದಲ್ಲಿ ತುಟ್ಟಿ ಈಗ ಈವನ್ ನೀವು ಲೋವರ್ KG ಅಪ್ಪರ್ KG ಅಡ್ಮಿಷನ್ ತೊಗೊಳ್ತೀನಂದ್ರು 15-20 ಸಾವಿರ, 40 ಸಾವಿರ, 50 ಸಾವಿರ, ಲಕ್ಷ ಡೊನೇಷನ್. ಅಲ್ಲಿ ಒಳಗೆ ಹೋದ ಫೀ ಬೇರೆ. ಇದು ಖಾಸಗಿ ಅವ್ರದ್ದು. ಗೌರ್ಮೆಂಟಿಂದ ಅಲ್ಲಿ ಬಿಸಿ ಊಟ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಬರ್ರಿ ಅಂತ ಹೋಗ್ತಾ ಇಲ್ಲ. ಯಾಕಂದ್ರೆ ಸರಿಯಾಗಿ ಟೀಚರ್ ಬಂದು ಕಲಿಸ್ತಾ ಇಲ್ಲ. ವ್ಯವಸ್ಥೆ ಅಧ್ವಾನ. ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು ಮ್ಯಾಕ್ಸಿಮಮ್ ಎಲ್ಲೇ ಒಬ್ಬರು ಯಶಸ್ವಿ ಆದ್ರೆ ತೊಗೊಂಡು ನೋಡಿರಿ ಸರ್ಕಾರಿ ಶಾಲೆಗೆ ಕಲ್ತಿರೋ ಇವ್ರು ಚೆನ್ನಾಗಿ ತೋರಿಸೋದು. ಅದಾಗಬಾರ್ದು. ಪ್ರತಿಯೊಂದು ಸ್ಕೂಲೂ ಅಷ್ಟೇ, ಆ ಪ್ರತಿಯೊಂದು ಮಗುನು ಅಷ್ಟೇ ಪ್ರತಿಭಾವಂತ ಆಗುವಂಥ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಯಾವುದೋ ಒಂದು ಮಗನ ಎಕ್ಸಾಂಪಲ್ ತೋರಿಸಿ, DC ಪಾವಡಿ ಮಮದಾಪುರದವ್ರಿ, ಮಮದಾಪುರ ಭಾರಿ ಗ್ರೇಟ್ ಅಂತಲ್ಲ, ಇಡೀ ಮಮದಾಪುರವರು DC ಪಾವಡಿ ಅವ್ರಂಗೆ ಆಗ್ಬೇಕು. ಯಾವಾಗ? ಇಡೀ ಗೋಕಾಕ್ ತಾಲೂಕು ಏನಪ್ಪ ಅಂದ್ರೆ DC ಪಾವಡಿ ಅವ್ರಂಗೆ ಆಗ್ಬೇಕು. ಯಾವಾಗ? ಇವೆಲ್ಲ ನಾವು ಪ್ರಶ್ನೆ ಇವತ್ತು ಮಾಡಬೇಕು. ಒಬ್ಬರಿಬ್ಬರು ಯಾಕೆ ಆಗ್ತಾರೆ ಉಳಿದವ್ರು ಆಗೋದಿಲ್ಲ? ಅದರ ಶಿಕ್ಷಣ ಸರಿಯಾಗಿ ಸಿಗೋದಿಲ್ಲ. ಕಲಿಸುವಂಥ ವಾತಾವರಣ ಇಲ್ಲಿಲ್ಲ. ಎಜುಕೇಷನ್ ಫ್ರೀ ಇಲ್ಲ. ಫ್ರೀ ಇದ್ದರೂ ಕಳಿಸೋ ಮನಸ್ಸಿಲ್ಲ. ಎಜುಕೇಷನ್ ಎಲ್ಲ ಕಲ್ತಿವ್ರಿಗೆ, ವಯಸ್ಸಾದವ್ರಿಗೆ 1-2 ಸಮಸ್ಯೆಗಳು. ಈ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡುವಂಥ ಕೇಂದ್ರ ಯಾವತ್ತಪ್ಪ ಅಂದ್ರೆ ದೊಡ್ಡ ಪಂಚಾಯತ್ ಕಟ್ಟಿ ಒಂದು ರಾಜ್ಯ ಮಟ್ಟದಲ್ಲಿ, ಇನ್ನೊಂದು ದೇಶ ಮಟ್ಟದಲ್ಲಿ, ಅಲ್ಲಿ ಪಾರ್ಲಿಮೆಂಟ, ಇಲ್ಲೇ ನಮ್ಮ ವಿಧಾನಸೌಧ. ಇನ್ನು ಗ್ರಾಮ ಪಂಚಾಯತ್ಗೂ ಮಾಡಿದ್ರು ನಾವು ಅಲ್ಲೆಲ್ಲಿ ಸಮಸ್ಯೆ ಅಲ್ಲಿ ಪರಿಹಾರ ಆಗಿಲ್ಲ ಅಂತೇಳಿ. ಆದರೆ ಅವು ಏನಿದ್ರು ಸರ್ಕಾರಗಳು ನೋಡ್ಬೋದು ಕೂಡುವಂಥದ್ದು. ಯಾವಾಗ ನಮ್ಮ ಗಟ್ಟ ರೊಕ್ಕ ಬಿಡುಗಡೆ ಮಾಡ್ತೀರಿ? ಯಾವಾಗ ನಮ್ಮ ಇದೇನಪ್ಪ ಇದು ನಮ್ಮ ಮಳೆರಾಗ ದುಡ್ಡು ಎಷ್ಟು ಬಿಡುಗಡೆ ಮಾಡ್ತೀರಿ? ಎಷ್ಟು ಕೆಲಸ ಮಾಡೋರು? ಮತ್ತು ನಮ್ಮ ಗಟ್ಟ ತಯಾರು ಮಾಡೋದು ನಮ್ಮ ದುಡ್ಡು ಎಷ್ಟು ಬಿಡುಗಡೆ ಎಲ್ಲ ಬಿಡುಗಡೆ ಎಷ್ಟು ಮಾಡ್ತೀರಿ ಅನ್ನುವಂಥದ್ದು. ಯಾಕಂದರೆ ಸ್ವಯಂ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡ ಅಲ್ಲಿ ತಮ್ಮ ಟ್ಯಾಕ್ಸ್ ತಮ್ಮ ಹಳ್ಳಿಯನ್ನು ಉದ್ಧಾರ ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಇಲ್ಲಿ ಏನೂ ಕಲೆಕ್ಷನ್ ಆದರೂ ತಹಶೀಲ್ದಾರ್ ಆಫೀಸ್ಗೆ ಹೋಗಿ, ತಹಶೀಲ್ದಾರ್ DC ಆಫೀಸ್ಗೆ ಹೋಗಿ, DC ಆಫೀಸಿಂದ ಬೆಂಗಳೂರಿಗೆ ಹೋಗಿ ವಿಧಾನಸೌಧಕ್ಕೆ, ಅಲ್ಲಿ ಆಫೀಸ್ ಹೋಗಿ, ಅಲ್ಲಿ ಮತ್ತೆ ಹೊಳ್ಳಿ ಬರ್ಬೇಕು. ಹೀಗಾಗಿ ಭ್ರಷ್ಟಾಚಾರದ ಗೂಡುಗಳಾಗಿಬಿಟ್ಟಿದ್ದಾವೆ. ಅದು ತಪ್ಪಿಸ್ಬೇಕಂತ ಡಿಸೆಂಟ್ರಲೈಸ್ ಮಾಡಿದರೆ ಆ ಡಿಸೆಂಟ್ರಲೈಸ್ದಲ್ಲೂ ಸಹ ಇವತ್ತು ಅವು ವ್ಯವಹಾರಗಳ ಗೂಡುಗಳಾಗ್ತಾ ಇದ್ದಾವೆ. ಹೀಗಾಗಿ ಅಧಿವೇಶನ ಅಂತ ಗೊಳೋ ಮುಗೀತು. 15 ದಿವಸ ಮೊನ್ನೆ ಬಂದಿದ್ದು ಹೋದ್ರು ಅನ್ನೋಂಗಾಯಿತು. ಇಂಥ ಅಧಿವೇಶನ ದಿನನಿತ್ಯ ನಡೆದ್ರು ಏನು ಉಪಯೋಗ ಇಲ್ಲ ಅಂತ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಆ ಕಾರ್ಯರೂಪಕ್ಕೆ ಬರಬೇಕಾಗಿದೆ ಹೆಂಗಪ್ಪ ಅಂತ. ಈಗ 25 ಕೋಟಿ ರೂಪಾಯಿ ಅಂತ ಹೆಚ್ಚು ಕಡಿಮೆ ಖರ್ಚಾಗಿರ್ಬೋದು. ಇನ್ನೂ ಹೆಚ್ಚು ಆಗಿರ್ಬೋದು, ಕಡಿಮೆ ಅಂತ ಏನಾಗಿಲ್ಲ. ಯಾಕಂತಂದ್ರೆ ಅವ್ರು ಎಲ್ಲರೂ ಹಿಡಿಬೇಕಲ್ರಿ. ಖರ್ಚು, ಊಟದ ಖರ್ಚು ಹಿಡಿಬೇಕು, ತಿರುವು ಖರ್ಚು ಹಿಡಿಬೇಕು, ಗಾಡಿ ಖರ್ಚು ಹಿಡಿಬೇಕು, 1-2 ಆಯುಷ್ಯಾರಾಮಿ ಬದುಕ MLAಗಳದ್ದು. ಹೀಗಾಗಿ ಈ ಒಂದು ದೇಶ ಮತ್ತು ನಮ್ಮ ಸಂವಿಧಾನ ಮತ್ತು ನಮ್ಮ ಜೊತೆಗೆ ಈ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಇವೆಲ್ಲವೂ ಇವತ್ತು ಚೆನ್ನಾಗಿಬಿಟ್ಟಿದಪ್ಪ ಅಂದ್ರೆ ವಿಶೇಷವಾಗಿ ಅವ್ಯವಹಾರಗಳನ್ನು ಓಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟನ್ನು ಓಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಬಡತನ ಹೋಗಲಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಆರೋಗ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವು ರಿಪೀಟೆಡ್ಲಿ ಹಾಗೆ ಆಗ್ತವೆ. ಅವು ಎಲ್ಲಿರ್ಬೇಕು ಸಮಸ್ಯೆ ಅಲ್ಲೇ ಇರ್ತವೆ. 1947 ಏನು ಸಮಸ್ಯೆ ಇದ್ದು ಅದಾದವ. ಆವತ್ತು ಕೇವಲ 10% ಜನ ನೆಮ್ಮದಿಯಿಂದಿದ್ದರು. ಇವತ್ತು 10% ಜನ ಅಷ್ಟೇ ನೆಮ್ಮದಿಯಿದ್ದಾರೆ. 90% ಜನ ಕೆಳ ಜಾತಿಯವ್ರು ಇರ್ಬೋದು, ಕೆಳ ವರ್ಗದವ್ರು ಇರ್ಬೋದು, ಕೆಳವರ್ಣೀಯ ಜನ ಇರ್ಬೋದು, ಅಥವಾ ಶ್ರೀಮಂತ ಮೇಲ್ಜಾತಿಯಲ್ಲಿಯ ಬಡವರು ಇರ್ಬೋದು. ಇವರೆಲ್ಲರೂ 90% ಇದ್ದಾರೆ. ಅವ್ರು ಯಾರಿಗೂ ಉದ್ಯೋಗ ಇವತ್ತು ಇಲ್ಲ, ಅವತ್ತು ಇರಲಿಲ್ಲ, ಇನ್ನು ಮುಂದೆ ಸಿಗ್ತಿತ್ತು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಪ್ಲ್ಯಾನ ಇಲ್ಲ ನಮ್ಮಲ್ಲೇ. ಎಲ್ಲರಿಗೂ ಉದ್ಯೋಗ ಕೊಡುವಂಥ ಪ್ಲ್ಯಾನ್ ನಮ್ಮಲ್ಲಿ ಏನಿದ್ರಿ? ಯಾಕಂತಂದ್ರೆ ಪ್ರೈವೇಟೈಸೇಷನ್ ಮಾಡಿದ್ರಿಂದ ನಮ್ಮ ಸಾರ್ವಜನಿಕ ರಂಗದ ಉದ್ಯಮಗಳನ್ನೆಲ್ಲ ಪ್ರೈವೇಟ್ದಲ್ಲಿ ಕೊಡ್ತಾಯಿದ್ದೀವಿ. ಅವರನ್ನು ಲಾಸ್ ತೋರಿಸ್ತಾ ಇದ್ದಾರೆ. ಈಗ ನೋಡಿರಿ, ಒಂದು ಲಾಸ್ಟ್ ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಅದಾನಿ ಎಲ್ಲ ಕಂಪ್ನಿ ಕೊಟ್ಟರು. ಅವಾಗ ಪೋರ್ಟ್ ಕೊಟ್ಟರು ಆ ವ್ಯಕ್ತಿಗೆ, ರೈಲ್ವೆ ಕೊಟ್ಟರು, ಮತ್ತೊಂದು ಕೊಟ್ಟರು. ಮುಂದೆ ಆನಂತರ ಏನಪ್ಪ ಅಂತಂದ್ರೆ ಬಂದರುಗಳನ್ನು ಕೊಟ್ಟರು, ವಿಮಾನ ಕೊಡ್ತಾಯಿದ್ದಾರೆ, ಡಿಫೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಹೆಚ್ಚು ಕಡಿಮೆ ಅವ್ರಿಗೆ ಒಂದು 12-13 PSUಗಳನ್ನು ಕೊಟ್ಟರು. ಮತ್ತು ಈ ಕಾರ್ಪೊರೇಟ್ಗಳಿಗೆ ಹೆಚ್ಚು ಕಡಿಮೆ 32 PSUಗಳನ್ನು ಕೊಟ್ಟಿದ್ದಾರೆ, ಮಾರಿದ್ದಾರೆ. ಇಷ್ಟೆಲ್ಲ ಮಾಡಿದರು. ಈಗ ಅದಾನಿ ಅವರು ಎಷ್ಟು ಉದ್ಯೋಗ ಕೊಟ್ಟರಪ್ಪ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂತ ತೆಗೆದು ನೋಡಿದಾಗ, ಮತ್ತು ಇತ್ತೀಚೆಗೆ ಬಂತ ಸಂಶೋಧಕರು ಹೇಳಿದರು ಬರೀ 35,000 ಜನರಿಗೆ ಮಾತ್ರ ಉದ್ಯೋಗ ಕೊಟ್ಟಿದ್ದಾರೆ. ಉಳಿದವರು
ಇಷ್ಟೆಲ್ಲ ಕೊಟ್ಟವ್ರಿಗೆ 35,000 ಜನನ ಸರ್ಕಾರದಲ್ಲಿ ಆಗ ಲಕ್ಷದಲ್ಲಿ ಇರ್ತಿದ್ರು. ಬ್ಯಾಂಕಿಂಗ್ ಸೆಕ್ಟರಲ್ಲಿ 12-13 ಲಕ್ಷ ಜನ ವರ್ಕ್ ಮಾಡ್ತಿದ್ರು. ಇವತ್ತು 7-8 ಲಕ್ಷಕ್ಕೆ ಬಂದಾಯ್ತಿದ್ದಾರೆ. ಯಾಕಂದರೆ ಬ್ಯಾಂಕ್ ರಾಷ್ಟ್ರೀಕರಣ ಇದ್ದಿದ್ದು ತಪ್ಪಿಸಿ ಸಣ್ಣ ಮಾಡಿ 3-4 ಬ್ಯಾಂಕ್ಗಳು ಒಂದು ಮಾಡಿದಾಗ ಅಲ್ಲಿ ಪಾಪ ಕೆಲಸಗಾರರು ಔಟ್ ಆಗಿದ್ದಾರೆ. ಹೀಗಾಗಿ ಉದ್ಯೋಗ ಸಹಿತ ಕಾರ್ಪೊರೇಟ್ಗಳಿಂದ ಆಗ್ತಾಯಿಲ್ಲ. ಹಿಂದಂತೆ ಅಧಿಕಾರಿಗಳಿಂದ ಆಗಲಿಲ್ಲ, ಇವತ್ತು ಇವರಿಂದ ಆಗಲಿಲ್ಲ. ಆದರೂ ಅವತ್ತೊಂದು ಸ್ವಲ್ಪ ಉದ್ಯೋಗಗಳಿದ್ದು, PSUಗಳಿದ್ದು, ಮತ್ತಿದ್ದು ಕೈಗಾರಿಕೆಗಳಿದ್ದು. ಇವತ್ತು ಯಾವುದೂ ಇಲ್ಲ. ಅದಕ್ಕಾಗಿ ಇವತ್ತು ಈ ದಿಶೆಯಲ್ಲಿ ಏನಾದರೂ ವರ್ಷದಿಂದ ಆಗಲಿ. ನಮ್ಮ ಅಧಿವೇಶನ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಆದರೆ ಯಾವಾಗಲೂ ವರ್ಷ ಒಂದು ಬಂದು ಹೋಗುವಂಥದ್ದು ಪಿಕ್ನಿಕ್ ಆಗೋದು ಬೇಡ. ಈ ಪಿಕ್ನಿಕ್ ರಿಪೀಟ್ ಆಗೋದು ಬೇಡ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಕೇವಲ ಪ್ರತಿಭಟನೆಗಳ ಕೇಂದ್ರ ಆಗಬಾರ್ದು ನಮ್ಮ ಬೆಳಗಾವಿಯ ಈ ವಿಧಾನಸೌಧ. ಯಾಕಂದರೆ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥ ಕೇಂದ್ರ ಆಗಲಿ ಅಂತ ಹೇಳ್ತಾ, ಸಿದ್ದರಾಮಯ್ಯರು ಬಂದರು, ಉಳಿದವರು ಬಂದರು, ಮಾತಾಡಿದರು, ಹೋದರು. ಎಲ್ಲರಿಗೂ ನಮ್ಮ ಬೆಳಗಾವಿ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋದಷ್ಟೇ ಅಲ್ಲ, ಬೆಳಗಾವಿ ಇದನ್ನು 2ನೇ ರಾಜಧಾನಿ ಆದಷ್ಟು ಶೀಘ್ರದಲ್ಲೇ ಘೋಷಣೆ ಮಾಡಿರಿ ಮತ್ತು ಅಲ್ಲಿ ಆಫೀಸ್ಗಳೆಲ್ಲ ಇಲ್ಲಿ ಬರಲಿ ಉತ್ತರ ಕರ್ನಾಟಕದ ಅಂತ ಹೇಳ್ತಾ, ಮತ್ತು ಅವ್ರು ಅಂದಿದ್ದೆಲ್ಲ ಏನು ಆಶ್ವಾಸನೆ ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯನವರು, ಅವರ ಸಚಿವ ಸಂಪುಟದವರು, ಅದನ್ನೆಲ್ಲ ಈಡೇರಿಸಲಿ. ಇದೇ ವರ್ಷದಾಗ 10 ವರ್ಷ ಯೋಜನೆ ಬೇಡ. ಯಾಕಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಎಂದೂ 5 ವರ್ಷ ಮುಗಿದಿಲ್ಲ. ನೆಹರು ಅವ್ರು ಹಿಡ್ಕೊಂಡು ಇವತ್ತಿನ ತನಕನೂ ಹಂಗಾಗೋದು ಬೇಕಾಗಿಲ್ಲ. ಅದು 5 ವರ್ಷ ಯೋಜನೆ ಅಂತ 5 ವರ್ಷದಾಗ ಮುಗಿಲಿ ಅಂತ ಹೇಳ್ತಾ, ಅಥವಾ ಪಿಕ್ನಿಕ್ ಇವತ್ತು ಮುಗಿದದ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ಇನ್ನು ಮತ್ತು ಮುಂದಿನ ಪಿಕ್ನಿಕ್ ದಾರಿ ನೋಡ್ತಾ ಇರೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.